ಓಕೆ, ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು SSLC ವಿದ್ಯಾರ್ಥಿಗಳಿಗಾಗಿ 2023-24ನೇ ಸಾಲಿಗಾಗಿ ನೀಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳನ್ನು ನಾವು ಹಂತ ಹಂತವಾಗಿ ಬಿಡಿಸ್ಕೊಂಡು ಬರ್ತಿದ್ವಿ. ಸ್ನೇಹಿತರೆ, ಇವತ್ತಿನ ಈ ಮಾದರಿ ಪ್ರಶ್ನೆ ಪತ್ರಿಕೆಯ ಅನ್ನೇ ಒಂದು ಸ್ವಲ್ಪ ಹೋಲುವಂತಹ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಕೂಡ ಇರ್ತೈತಿ. ಹಾಗಾಗಿ ಈ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಎಲ್ಲ ಪ್ರಶ್ನೆಗಳನ್ನು ನಾವು ಅಚ್ಚುಕಟ್ಟಾಗಿ ಕ್ಲೀನಾಗಿ ಯಾವ ಏನು ಅಂತ ಹೇಳಂತ ಅಂದ್ಕೊಂಡು ಗುರ್ತು ಮಾಡಿಕೊಂಡು ಅವುಗಳನ್ನು ಪರ್ಫೆಕ್ಟಾಗಿ ಬಿಡಿಸೋದು ಕಲ್ತ್ವಿ ಅಂತಂದ್ರೆ ಸಿಮಿಲರ್ ಆದಂತಹ ಪ್ರಶ್ನೆಗಳು ಬರ್ಬೋದಾದಂಥ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಹಾಗಾಗಿ ಇದನ್ನು ನಾವು ಗಮನ ಇಟ್ಟು ಅಭ್ಯಾಸ ಮಾಡಬೇಕಾಗ್ತೈತಿ. ಓಕೆ ಸ್ನೇಹಿತರೆ, ನಾವು ನಿನ್ನೆ ಹಿಂದಿನ ವಿಡಿಯೋದಲ್ಲಿ ನಾವು 20 ಪ್ರಶ್ನೆಗಳಿಗೆ ನಾವು ಪರಿಹಾರಗಳನ್ನು ಕಂಡುಕೊಂಡಿದ್ವಿ. ಇವತ್ತಿನ ದಿವಸ 21ನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಬರೋಣ. ಓಕೆ ನೋಡ್ರಿ, ಇದು ತ್ರಿಕೋನಮಿತಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ. sin 30 plus cos 60 plus tan 45 is equal to sec 60 ಡಿಗ್ರಿ ಎಂದು ಸಾಧಿಸಿ ಅಂತ ಇದೆ. ಬಹಳ ಸಿಂಪಲ್ ಆಗಿರುವಂಥ ಪ್ರಶ್ನೆ, 2 ಅಂಕದ ಪ್ರಶ್ನೆ. ಇದನ್ನು ಕೂಡ ನಾವು ಸ್ವಲ್ಪ ಟ್ರಿಗ್ನೋಮೆಟ್ರಿ ವ್ಯಾಲ್ಯೂಸು ಮತ್ತು ಫಂಕ್ಷನ್ಸು, ಐಡೆಂಟಿಟೀಸು ಇವು 3 ಚೆನ್ನಾಗಿ ನಮ್ಗೆ ಗೊತ್ತಿದ್ವು ಅಂದರೆ ಈ ತ್ರಿಕೋನಮಿತಿಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ನಾವು ಈಸಿಯಾಗಿ ನಾವು ಗಳಿಸ್ಬೋದು 2 ಅಂಕಗಳನ್ನು ಅಂತ ಹೇಳ್ತಾರೆ. ಓಕೆ, ಹಂಗಾರೆ ಏನೈತಿ ಇಲ್ಲಿ, ಇವು 3 ವ್ಯಾಲ್ಯೂವನ್ನು ಆ್ಯಡ್ ಮಾಡಿದಾಗ ಇದು sec 60 ಅಂತ ಬರುತ್ತಾ ಅಂತೇಳಿ ಸಾಧಿಸ್ರಿ ಅಂತ ಹೇಳ್ತಾರೆ. ನಮಗೆ ಅದ್ರ ವ್ಯಾಲ್ಯೂ ಗೊತ್ತಿದ್ರೆ ಬಹಳ ಈಸಿಯಾಗಿ ನಾವು ಕಂಡುಕೊಳ್ಬೋದು. ಸ್ನೇಹಿತರೆ, ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಏನು ಇದ್ರದ್ದು ಹೇಗೆ ಇದ್ರ ವ್ಯಾಲ್ಯೂಗಳನ್ನು ನಾವು ಹೊಡಿಬೋದು. ಹೊಡೆಯೋದಕ್ಕಿಂತ ನಾವು ಒಂದು ಟ್ರಿಕ್ ಯೂಸ್ ಮಾಡಿ ನಾವುಗಳನ್ನು ಹೇಗೆ ಮಾಡ್ಬೋದು ಅನ್ನೋದನ್ನ ನಾವು ಕೆಲವೊಂದು ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಅವುಗಳನ್ನು ಗಮನ ಇಟ್ಟು ಕೇಳ್ರಿ. ಅದನ್ನು ನಾನು ಒಂದ್ಸಲ ರಿಪೀಟ್ ಮಾಡ್ತಿದ್ದೀನಿ. ಏನು ಅಂತಂದ್ರೆ, ಈ ಕೈಯನ್ನು ನಾನು ಏನಾದರೂ ಈ ಬಟನ್ ಹಿಂಗೆ ಮಾಡಿದ್ರೆ, ಓಕೆ, ಇದು ಏನಿದೆ 0 30 45 60 90 ಅಂತ ನಾವೇನಾದ್ರೂ ಅನ್ಕೊಂಡ್ರೆ, ಈಗ ಸೈನ್ ವ್ಯಾಲ್ಯೂ ನಾನೀಗ sin 30 ಮಾಡಬೇಕಾಗಿದೆ. sin 30ಗೆ ಇದನ್ನೇನಾದ್ರೂ ಮಾಡಿಸಿದಾಗ sin 30 ಸೈನ್ ವ್ಯಾಲ್ಯೂಗಳನ್ನ ನಾವು ಮಾಡಿದಾಗ sin 30 is equal to ಏನು ಒಂದು ಫಾರ್ಮುಲಾ ಯೂಸ್ ಮಾಡ್ಬೇಕಾ, ಏನು ಫಿಂಗರ್ ಬಿಲೋ ಅಂತ, ಅಥವಾ ಬಿಲೋ ಫಿಂಗರ್ ಡಿವೈಡೆಡ್ ಬೈ 2 ಅಂತ. ಅಂದ್ರೆ ಈ 30 ಐತಂದ್ರ ಇದ್ರ ಕೆಳಗಿರುವಂತ ಏನು ಫಿಂಗರ್ ಅನ್ನ ನಾವು ಯೂಸ್ ಮಾಡಬೇಕು. ಓಕೆ, ದೇರ್ಫೋರ್ ಇದು ನೋಡ್ರಿ, ಕೆಳಗೆ ಏನೈತಿ 1 ಐತಿ, ಸ್ಕ್ವೇರ್ ರೂಟ್ ಆಫ್ 1 ಅಂದ್ರೆ sin 30 ಅಂತಂದ್ರೆ ಕೆಳಗೆ 1 ಫಿಂಗರ್ ಐತಿ, ಡಿವೈಡೆಡ್ ಬೈ 2 ಅಂತ ಹೇಳ್ಯಾರ. ದೇರ್ಫೋರ್ ಸ್ಕ್ವೇರ್ ರೂಟ್ ಆಫ್ 1 is 1 ಡಿವೈಡೆಡ್ ಬೈ 2. ದೇರ್ಫೋರ್ sin 30 ವ್ಯಾಲ್ಯೂ ಈಸ್ ಈಕ್ವಲ್ ಟು 1/2 ಅಂತ. ಓಕೆ, ಸಿಂಪಲ್ ಆಗಿರುವಂತ ಒಂದು ಟ್ರಿಕ್ ಇದು. ಇವುಗಳನ್ನ ನಾವು ಹೊಡಿಬೇಕಾಗಿಲ್ಲ, ಆಗ ಥಟ್ಟಂತ ನಾವು ಇದನ್ನ ಜ್ಞಾಪಿಸ್ಕೋಬಹುದು ಅಂತ. ಓಕೆ, ಒಮ್ಮೆ 3 ಹೊಡೆದಾಗ ಕನ್ಫ್ಯೂಷನ್ ಆಗಿ ಏನೇನೋ ವ್ಯಾಲ್ಯೂಗಳನ್ನ ನಾವು ಮಾಡೋ ಸಾಧ್ಯತೆ ಐತಿ. ಇದು ಇಟ್ ಇಸ್ ಅ ಪರ್ಫೆಕ್ಟ್. ಒಂದು ಅರ್ಧ ನಿಮಿಷದ ಸಮಯ ಇಲ್ಲಿ ಹೋದ್ರೂ ಕೂಡ ನಮ್ಮ ಪರ್ಫೆಕ್ಷನ್ಸಿ ಅಂತ ಗೊತ್ತಾಗ್ತದೆ. ಓಕೆ, ಹಂಗಾರೆ sin 30 ಇದ್ರ ನಾವು LHS ಅನ್ನ ಬರ್ಕೊಳ್ಳೋಣ. LHS is equal to sin 30 ಡಿಗ್ರಿ ಪ್ಲಸ್ cos 60 ಡಿಗ್ರಿ ಪ್ಲಸ್ tan 45 ಡಿಗ್ರಿ ಅಂತ. ಓಕೆ, ಇದ್ರ ವ್ಯಾಲ್ಯೂವನ್ನ ನಾವು ಆದೇಶ ಮಾಡೋಣ. sin 30 ಅಂದ್ರೆ ನಾನು ಈಗಾಗಲೇ ಕಂಡುಹಿಡಿದೀನಿ 1/2 ಅಂತೇಳಿ. cos 60 ಏನಾಗುತ್ತೆ, ಇದ್ರ ಅಪೋಸಿಟ್ ಇರುತ್ತೆ. ಇದು ಕೂಡ ಇದ್ರದ್ದು ಒಂದು ಫಾರ್ಮುಲಾ ಐತಿ. cos ಏನಪ್ಪಾ ಅಂದ್ರ cos 60 ಅಂತಂದ್ರ ಇದು ಫಿಂಗರ್ ಅಬವ್ ಅಂತ. ಇಲ್ಲಿ ಅಬವ್ ಫಿಂಗರ್ ಎಷ್ಟದವ ಅಂತ ನೋಡಿ ಡಿವೈಡೆಡ್ ಬೈ 2 ಮಾಡ್ಬೇಕಂತ. ಹೌದಾ, ಇಲ್ಲಿ ಹಂಗಾರೆ ನಾವು cos 60 ಮಾಡ್ಬೇಕಾಗೈತಿ. ಅಬವ್ ಎಷ್ಟೈತಿ, 1 ಐತಿ. ದೇರ್ಫೋರ್ square root of 1 divided by 2, therefore 1/2. cos 60 is equal to 1/2. ಅಂದ್ರೆ ಅಪೋಸಿಟ್ಸ್ ಬರ್ತಾ ಇರ್ತದೆ. ಇದು ಸೈನ್ ವ್ಯಾಲ್ಯೂ ಏನಾಗ್ತೈತಿ, 0 to ಇನ್ಕ್ರೀಸ್ ಆಗ್ತಿರ್ತದೆ ವ್ಯಾಲ್ಯೂ, cos ಅದು ಡಿಕ್ರೀಸ್ ಆಗ್ತಿರ್ತದೆ ವ್ಯಾಲ್ಯೂ. ಓಕೆ, ಹಂಗಾರೆ cos 60 is ಅದರ ವ್ಯಾಲ್ಯೂ ಕೂಡ 1/2 ಪ್ಲಸ್ tan 45 ವ್ಯಾಲ್ಯೂ ಎಷ್ಟೈತಿ, 1 ಐತಿ. tan 45 ವ್ಯಾಲ್ಯೂ 1 ಅಂತ. ಓಕೆ, ಇದಕ್ಕೂ ಕೂಡ ಟ್ರಿಕ್ ಐತಿ. ಆ ಟ್ರಿಕ್ ಅನ್ನ ನೀವು ಬಳಸಿ ಅದನ್ನ ಮಾಡಬಹುದು. ಆ ವಿಡಿಯೋದಲ್ಲಿ ನೋಡಿದೀವಿ ನೋಡ್ರಿ. 1 plus 1/2 plus 1/2 it is 1 plus 1. therefore 2. ಈ 2 ಅನ್ನೋದು ಯಾವ ಇದದ್ದು ತ್ರಿಕೋನಮಿತಿಯ ವ್ಯಾಲ್ಯೂ ಅಂತ ಹೇಳಿದಾಗ, ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ ಅಂತಂದಾಗ ಇಟ್ ಈಸ್ sec 60. therefore LHS is equal to RHS. ಬಹಳ ಸಿಂಪಲ್ ಆಗಿರುವಂತ ಪ್ರಶ್ನೆ ಐತಿ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಅಥವಾ ಪ್ರಶ್ನೆ ಇರುತ್ತೆ. ಏನೈತಿ ಅಥವಾ ಪ್ರಶ್ನೆ ಅಂತ ನೋಡೋಣ. cos A divided by 1 plus sin A plus 1 plus sin A divided by cos A is equal to 2 sec A ಅಂತ ಹೇಳ್ಯಾರ. ಬಹಳ ಸಿಂಪಲ್ ಆಗಿರುವಂತ ಪ್ರಶ್ನೆ.
ನಮ್ಗೆ ಇಲ್ಲಿ ನೋಡ್ರಿ ಎಲ್ಲವೂ ಕೂಡ ಇದಕ್ಕೆ ಸಂಬಂಧಿಸಿದ ಐತಿ ಅಂತ ಹೇಳಿ ನಾವು ಪ್ರೂವ್ ಮಾಡ್ಕೋತ ಹೋಗೋಣ. therefore LHS is equal to ಏನು cos A divided by 1 plus sin A, okay, plus 1 plus sin A whole divided by cos A ಅಂತ ಐತಿ. ನೋಡ್ರಿ ಇದನ್ನ ಯಾವ ರೀತಿ ಮಾಡ್ಬೋದು, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇದನ್ನ ಛೇದದೊಳಗೆ ಹಾಗೆ ಇಡ್ಬೇಕು, ಮಲ್ಟಿಪ್ಲೈ ಮಾಡಿ ಒಂದು ಅಥವಾ ಎರಡು ಲಸ ತೆಗೆದು ಅದರಿಂದ ಇದನ್ನ ಗುಣಿಸಿ ನಾವು ಬಿಡ್ತೀವಿ ಅಂದ್ರೂ ಕೂಡ ಎರಡು ಮೆಥಡ್ ಸೇಮ್. therefore ನಾನು ಹಾಗೆ ಮಾಡ್ತೀನಿ, ಹೋಲ್ ಡಿವೈಡೆಡ್ ಬೈ ಛೇದದೊಳಗೆ ಏನಿರುತ್ತೆ ಕಾಸ್ ಎ ಇಂಟು ಬ್ರಾಕೆಟ್ 1 ಪ್ಲಸ್ ಸೈನ್ ಎ, ಓಕೆ, ಇಂಟು ಮಾಡಿದಾಗ ಇದ್ರ ಲಸ ಮಾಡಿದಾಗ ಅಂತ ಹಿಂಗ್ ಬರುತ್ತೆ. ಓಕೆ, ಹಂಗಾರೆ ಇದರಿಂದ ಇದನ್ನ ಗುಣಿಸಿದಾಗ ಇಲ್ಲಿ ಏನಾಗುತ್ತೆ ಕಾಸ್ ಎ ಬರುತ್ತೆ, ಇದರಿಂದ ಇದನ್ನ ಮಲ್ಟಿಪ್ಲೈ ಮಾಡಿದಾಗ 1 ಪ್ಲಸ್ ಸೈನ್ ಎ ದಿಂದ ಗುಣಿಸ್ಬೇಕು ಅಂತ ಅರ್ಥ. therefore ನಾನು ಮಾಡ್ತೀನಿ ಕ್ರಾಸ್ ಮಲ್ಟಿಪ್ಲೈ ಕಾಸ್ ಎ ಕಾಸ್ ಸ್ಕ್ವೇರ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್, ಯಾಕೆ 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್. therefore ಇಲ್ಲಿ ನೋಡ್ರಿ ಕಾಸ್ ಸ್ಕ್ವೇರ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಅಂತಂದ್ರ ನಿಮ್ಗೆ ಆಲ್ರೆಡಿ ಗೊತ್ತೈತಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ನಮ್ಗ ಒಂದು ಐಡೆಂಟಿಟೀಸ್ ಗೊತ್ತೈತಿ, ಹೌದಲ್ಲ? ಆ ಐಡೆಂಟಿಟೀಸ್ ಪ್ರಕಾರ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಅಂದ್ರ 1 ಸ್ಕ್ವೇರ್ ಪ್ಲಸ್ 2ab ಅಂದ್ರ ಎರಡು ಪದಗಳ ಗುಣಲಬ್ಧದ ಎರಡರಷ್ಟು ಅಂದ್ರ ಅದರ ಅರ್ಥ 2 ಇಂಟು 1 2 ಸೈನ್ ಎ, ಓಕೆ, ನೆಕ್ಸ್ಟ್ 2 ಪ್ಲಸ್ ಸೈನ್ ಸ್ಕ್ವೇರ್ ಎ ಅಂತ ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಇಂಟು ಬ್ರಾಕೆಟ್ 1 ಪ್ಲಸ್ ಸೈನ್ ಎ. ನೆಕ್ಸ್ಟ್ ಸ್ಟೆಪ್ ನೋಡ್ರಿ, ಇಲ್ಲಿ ನಾವು ಒಂದು ಐಡೆಂಟಿಟಿ ಬರೋ ಹಂಗ ಒಂದ್ ಸೈಡ್ ನಾ ತರ್ತೇನೆ ನೋಡ್ರಿ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ 1 ಸ್ಕ್ವೇರ್ ಅಂದ್ರೆ 1 ಪ್ಲಸ್ 2 ಸೈನ್ ಎ ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಇಂಟು ಬ್ರಾಕೆಟ್ 1 ಪ್ಲಸ್ ಸೈನ್ ಎ. ಹಂಗಾರೆ ಈಗ ನೋಡ್ರಿ ನಮ್ಗೆ ಗೊತ್ತೈತಿ, ಒಂದು ಐಡೆಂಟಿಟಿ ಗೊತ್ತೈತಿ, ಏನು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 ಅಂತ ನಮ್ಗೆ ಐಡೆಂಟಿಟಿ ಗೊತ್ತೈತಿ. ಹಂಗಾರೆ ಇಲ್ಲಿ ನೋಡ್ರಿ ಈ ಐಡೆಂಟಿಟಿ ಅದ್ರ ಬದಲಿ ನಾನು ಏನ್ ಮಾಡ್ತೀನಿ, ಬೆಲೆಯನ್ನ ಆದೇಶ ಮಾಡ್ತೀನಿ, 1 ತುಂಬ್ತೀನಿ. ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಬದಲಿ ನಾನು 1 ಹಾಕ್ತೀನಿ, 1 ಬೆಲೆ ಆದೇಶ ಮಾಡ್ತೀನಿ. therefore 1 ಐತಿ ಇಲ್ಲಿ, 1 ಪ್ಲಸ್ 2 ಸೈನ್ ಎ 2 ಸೈನ್ ಎ ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಇಂಟು ಬ್ರಾಕೆಟ್ 1 ಪ್ಲಸ್ ಸೈನ್ ಎ. therefore ನೋಡ್ರಿ 1 ಪ್ಲಸ್ 1 2, ಓಕೆ, ಏನಾಯ್ತು 2 ಇಂಟು 2 ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಇಂಟು ಬ್ರಾಕೆಟ್ 1 ಪ್ಲಸ್ ಸೈನ್ ಎ. ನಾನು ಒಂದೊಂದು ಸ್ಟೆಪ್ ಅನ್ನ ನಿಧಾನವಾಗಿ ತಗೊಂಡು ಹೋಗ್ತಿರ್ತೀನಿ, ಒಂದು ಸ್ಟೆಪ್ ಹೆಚ್ಚಿಗೆ ಆದ್ರೂ ಚಿಂತಿಲ್ಲ, ನಿಮ್ಗೆ ಅರ್ಥ ಆಗ್ಲಿ ಅಂತ. ಇವೆರಡರೊಳಗೆ 2 ಕಾಮನ್ ಐತಿ, 2 ಅನ್ನ ಹೊರಗೆ ತೆಗೋಣ, ಏನ್ ಉಳಿತು, 2 ಹೊರಗೆ ತೆಗೆದ್ರೆ 1 ಉಳಿತು, ಪ್ಲಸ್ ಇಲ್ಲಿ ಬರೀ ಸೈನ್ ಎ ಉಳಿತು, ಓಕೆ, ಡಿವೈಡೆಡ್ ಬೈ cos a into bracket 1 plus sin a. ಈಗ ಇಲ್ಲಿ ನೋಡ್ರಿ 1 plus sin a 1 plus sin a, it is a cancel. ಏನ್ ಉಳಿತು 2 divided by cos a ಅಂತ ಉಳಿತು. ಇನ್ನೊಂದು ಐಡೆಂಟಿಟಿ ಗೊತ್ತಿರಲಿ ನಿಮ್ಗೆ, ಆಗ್ಲೇ ನಾ ಬರ್ದಿದ್ದೆ, sin square a plus cos square a is equal to 1. ಇಲ್ಲಿ ನೋಡ್ರಿ ಏನೈತಿ, 1 upon cos a ಅಂದ್ರ secant a, secant a ಅಂತ ಗೊತ್ತೈತಿ. therefore 2 into bracket 1 upon cos a is equal to 2 into 1 upon cos a ಅಂತಂದ್ರ secant a sec a. therefore ನೋಡ್ರಲೆ ನಮಗ is equal to RHS. therefore ಲಾಸ್ಟ್ ಗೆ ಬರಿಬೇಕ LHS is equal to RHS. ನೋಡಿ ನಮ್ಗೆ RHS ಬಂತು, 2 secant a ಬಂತು ಅಂತ. ಹಿಂಗೆ ನಾವು ನಿಧಾನವಾಗಿ ಏನ್ ಐಡೆಂಟಿಟೀಸ್ ಬರ್ತವೋ ಐಡೆಂಟಿಟೀಸ್ ಮತ್ತು ವ್ಯಾಲ್ಯೂಗಳನ್ನ ಯೂಸ್ ಮಾಡಿಕೊಂಡು ನಾವು ನಿಧಾನವಾಗಿ ನಾವು ಇದನ್ನ ಲೆಕ್ಕಗಳ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ. ಓಕೆ ಸ್ನೇಹಿತರೆ, ಹಂಗಾರೆ ಮುಂದಿನ ಪ್ರಶ್ನೆ ಏನೈತೆ ಅಂತ ನೋಡ್ಕೊಂಡು ಬರೋಣ. 22ನೇ ಪ್ರಶ್ನೆ, ಇದು ಒಂದು ಕೋಆರ್ಡಿನೇಟ್ ಜಾಮೆಟ್ರಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ, ನಿರ್ದೇಶಾಂಕ ರೇಖಾಗಣಿತ ಅಂತಿದೆ. ಇದ್ರೊಳಗ ಒಂದು 2 ಅಂಕದ ಪ್ರಶ್ನೆ ಒಂದು ಫಿಕ್ಸ್ ಇರ್ತೈತಿ. ಈ 2 ಅಂಕದ ಪ್ರಶ್ನೆ ಏನಾದ್ರು ದೂರ ಕಂಡು ಹಿಡಿಯೋದಾಗ್ಬೋದು ಅಥವಾ ಮಧ್ಯಬಿಂದು ಕಂಡು ಹಿಡಿಯುವಂಥದ್ದು, ಎರಡರೊಳಗೆ ಒಂದು ಕೊಡ್ತಾರ. ಹಾಗಾಗಿ ಇಲ್ಲಿ ಒಂದು ಏನ್ ಕೊಟ್ಟಾರ, x1 y1 ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನ
3:2 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿ ಅಂತ ಹೇಳ್ಯಾರ. ಅಂದ್ರೆ ನಮ್ಗೆ ಗೊತ್ತಿಲ್ಲ ಸ್ನೇಹಿತರೆ, ಈಗ ಆಲ್ರೆಡಿ ನಮ್ಗಲ್ಲಿ ಏನೇನು ಡಿನೋಟ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತೈತಿ, ಸೂತ್ರನೂ ಗೊತ್ತೈತಿ. ಮತ್ತು ಕೊಟ್ಟಂತ ಡಾಟಾ ಬರ್ಕೊಳ್ಳೋಣ. ಏನು x1 y1 ಈಸ್ ಈಕ್ವಲ್ ಟು 2,1. ಓಕೆ, ನೆಕ್ಸ್ಟ್ x2 y2 ಈಸ್ ಈಕ್ವಲ್ ಟು ಏನೈತಿ 7,6. ಓಕೆ, m1 and m2 m1 ಅನುಪಾತ m2 is equal to 3 ಅನುಪಾತ 2 ಅಂತ. therefore m1 it means 3, m2 it means 2 ಅಂತ. ನಮಗೆ ಅದ್ರ ಮಧ್ಯಬಿಂದು ಕಂಡುಹಿಡಿಯುವಂತ ಸೂತ್ರ ಗೊತ್ತೈತಿ. ನಮಗೆ ನೋಡಲಿ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಅಂದ್ರ xy is equal to, ನಾ ಸೂತ್ರವನ್ನ ಸುಲಭವಾಗಿ ಬರೆಯೋದು ಕೂಡ ಹೇಳ್ಕೊಟ್ಟಿದೀವಿ ಅನೇಕ ವಿಡಿಯೋದಲ್ಲಿ, ಅದನ್ನು ಕೂಡ ಕಲ್ತ್ಕೊಳ್ರಿ. ಏನೈತಿ, ನಾವು mx plus mx whole divided by m plus m. Next to my plus my divided by m plus m. ಬಹಳ ಸಿಂಪಲ್ ಆಗಿ ಗೊತ್ತೈತಿ. ಇಲ್ಲಿ ನೋಡ್ರಿ m1 2 ಅಂತ ಸಂಖ್ಯೆ ಬರಬೇಕು, ಇದರ ಉಲ್ಟಾ 2 1 ಅಂತ ಬರೀಬೇಕು. ಇದು 1 2 m1 plus m2. ಬಹಳ ಸಿಂಪಲ್ ಐತಿ. 1 2 2 1 m1 m2. ನೋಡ್ರಿ, ಇದನ್ನಿಷ್ಟು ನಾವೇನಾರ ನೆನಪಿಟ್ಟು ಊರ್ ಹೊಡ್ಯಾಕ್ ಹೋದ್ರ ಅಥವಾ ಕಂಠಪಾಠ ಮಾಡಕ್ ಹೋದ್ರ ಕನ್ಫ್ಯೂಷನ್ ಆಗ್ತದೆ. ಹಾಗಾದ್ರಿಂದ m1 x2 plus m2 x1 whole divided by m1 plus m2. ಇದು y ನ ನಿರ್ದೇಶಾಂಕ ಏನೈತಿ, m1 y2 plus m2 y1 whole divided by m1 plus m2 ಅಂತ. ಹಾಗಾಗಿ ಈ ಸೂತ್ರವನ್ನ, ಇಂಥ ಸೂತ್ರಗಳನ್ನ ಸುಲಭವಾಗಿ ಬರೆಯೋದು ಇದು ಆತು. ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳಿಗೆ ಸೂತ್ರಗಳನ್ನ ಹೇಗೆ ನಾವು ಸರಳಾಗಿ ನಾವುಗಳನ್ನ ಒಂದೆರಡು ಗೊತ್ತಾದವು ಅಂದ್ರೆ ಎಲ್ಲವೂ ಕೂಡ ನಾವು ಸರಳವಾಗಿ ಬರೀಬಹುದು. ನಾವು ಅದನ್ನ ಕಂಠಪಾಠ ಮಾಡುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಇಲ್ಲಿ ಕಂಠಪಾಠಕ್ಕೆ ಏನ್ ಮಾಡ್ಬೇಕು, ಅವಾಯ್ಡ್ ಮಾಡ್ಬೇಕು ಜಾಸ್ತಿ, ಅದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು, ಒಂದು ಲಾಜಿಕ್ ಒಂದು ಟ್ರಿಕ್ ಮೂಲಕ. ಓಕೆ, ಬೆಲೆಗಳನ್ನ ಆದೇಶ ಮಾಡೋಣ. m1 ಅಂತಂದ್ರೆ ಗೊತ್ತೈತಿ, m1 ಇಟ್ ಮೀನ್ಸ್ 3 ಇಂಟು ಬ್ರಾಕೆಟ್ x2 ಅಂತಂದ್ರ 7. ಓಕೆ, ಪ್ಲಸ್ m2 ಅಂತಂದ್ರ 2 ಇಂಟು ಬ್ರಾಕೆಟ್ x1 ಮೀನ್ಸ್ 2 ಹೋಲ್ ಡಿವೈಡೆಡ್ ಬೈ m1 ಪ್ಲಸ್ m2 ಅಂದ್ರ 3 ಪ್ಲಸ್ 2 ಅಂತ. ಅದೇ ತರ m1 ಅಂತಂದ್ರ 3 ಇಂಟು ಬ್ರಾಕೆಟ್ y2 ಇಟ್ ಮೀನ್ಸ್ 6 ಪ್ಲಸ್ m2 ಅಂತಂದ್ರ 2 y1 ಅಂತಂದ್ರ 1 ಹೋಲ್ ಡಿವೈಡೆಡ್ ಬೈ 3 ಪ್ಲಸ್ 2 ಅಂತ. ಇದನ್ನ ಸಿಂಪ್ಲಿಫೈ ಮಾಡಿಬಿಟ್ರೆ ಆಯ್ತು. ನೋಡ್ರಿ, ಸಿಂಪ್ಲಿಫಿಕೇಶನ್ ಮಾಡ್ರಿ. 7 3 21 ಪ್ಲಸ್ 2 4 ಡಿವೈಡೆಡ್ ಬೈ 5 ಕಾಮ 6 3 18 ಪ್ಲಸ್ 2 1 2 ಹೋಲ್ ಡಿವೈಡೆಡ್ ಬೈ 5. ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ರಿ. ಈ ಪಾರ್ಟ್ ಅಲ್ಲಿ ಮಾಡ್ತಿದ್ದೀನಿ. 21 4 25 ಡಿವೈಡೆಡ್ ಬೈ 5 ಕಾಮ 18 2 20 ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು 5 1 5 5 5 1 5 4. therefore ಏನ್ ಮಾಡ್ತೇಳ್ರಿ, 5, 4 ಅನ್ನೋದು therefore xy ಈ ಅನುಪಾತದಲ್ಲಿ ಈ ಎರಡು ಬಿಂದುಗಳನ್ನು ಸೇರಿಸುವ ಬಿಂದುವಿನ ನಿರ್ದೇಶಾಂಕ ಅಂದ್ರೆ x, y ಈಸ್ ಈಕ್ವಲ್ ಟು 5, 4 ಅಂತ ರಿಸಲ್ಟ್ ಅಂತ. ಓಕೆ ಸ್ನೇಹಿತರೆ, ಹೀಗೆ ಈ ಸೂತ್ರ ಏನಾದ್ರು ಕಂಡುಕೊಂಡ್ರೆ ಅದ್ರೊಳಗೆ ಬೆಲೆ ಆದೇಶ ಮಾಡಿದ್ರೆ, ಮ್ಯಾಥಮೆಟಿಕಲ್ ಅಲ್ಲಿ ಏನಿರುತ್ತೆ ಅಂದ್ರೆ ಪ್ರತಿಯೊಂದು ಹಂತಕ್ಕೂ ಕೂಡ ಅಂಕ ಇರೋದ್ರಿಂದ ಹಂತಗಳನ್ನ ನಾವು ಸಾಕಷ್ಟಾಗಿ ಆದಷ್ಟು ಹೆಚ್ಚಿನ ಪ್ರಿಫರೆನ್ಸ್ ಕೊಟ್ಟು ನಾವು ಫಾಲೋ ಅಪ್ ಮಾಡೋದು ಬಹಳ ಒಂದು ಏನು ಇಂಪಾರ್ಟೆಂಟ್ ಅಂತ. ಹಾಗಾಗಿ ಇಲ್ಲಿ ನಾವು ಸ್ಟೆಪ್ ಅನ್ನ ಫಾಲೋ ಮಾಡ್ತಾ ಬಿಡಿಸ್ತಾ ಹೋದ್ರೆ ಅಂದ್ರೆ ಇದಕ್ಕೆ ಫುಲ್ ಮಾರ್ಕ್ಸ್ ಕೊಡುವಂತ ಸಾಧ್ಯತೆಗಳು ಇರ್ತವೆ. ಎಲ್ಲರೂ ಒಂದ್ ಸ್ಟೆಪ್ ಅಥವಾ ಆನ್ಸರ್ ಬರೆದ್ ಬಿಟ್ರೆ, ಸೂತ್ರ ಬರೆದ್ ಬಿಟ್ರೆ, ನೀವು ಈ ಸೂತ್ರ ಬರೋದು ಡಾಟಾ ತುಂಬಿದ್ರು ಕೂಡ ನಿಮಗೆ ಒಂದ್ ಅಂಕ ಸಿಗ್ತದೆ. ಈ ಕಡೆಯಿಂದ ಎಲ್ಲ ಡೆವಲಪ್ಮೆಂಟ್ ಮಾಡಿದ್ರೆ ಅರ್ಧ ಅಂಕ, ಇದು ಲಾಸ್ಟ್ ರಿಸಲ್ಟ್ ಹಚ್ಚಿದ್ರೆ ಅರ್ಧ ಅಂಕ, ಹೀಗೆ ಡಿವೈಡ್ ಆಗ್ತದೆ. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಇರೋದೇ ಹಾಗೆ. ಹಾಗಾಗಿ ಯಾವುದೇ ಹಂತಗಳನ್ನ ಮಿಸ್ ಮಾಡಾದ್ರೆ ಡಾಟಾ ಬರೆದು ಸೂತ್ರ ಬರೆದ್ರೆ ಅರ್ಧ ಅಂಕ ನಿಮ್ ಪಕ್ಕ ಇರುತ್ತೆ. ಹಾಗಾಗಿ ಸೂತ್ರಗಳನ್ನ ಹೆಚ್ಚು ನೀವು ರೂಢಿ ಮಾಡ್ಕೊಳ್ರಿ ಅಂತ ಹೇಳಿದ್ರೆ. ಓಕೆ ಸ್ನೇಹಿತರೆ, ಹಾಗಾದ್ರೆ ಮುಂದಿನ 23ನೇ ಪ್ರಶ್ನೆ ಏನೈತಿ ಅಂತ ಗಮನಿಸೋಣ. 23ನೇ ಸಮಸ್ಯೆ ಏನೈತಿ ಅಂತ ಗಮನಿಸೋಣ. ಒಂದು ಪೆಟ್ಟಿಗೆಯಲ್ಲಿ 1 ರಿಂದ 15ರವರೆಗೆ ನಮೂದಾಗಿರುವ ಬಿಲ್ಲೆಗಳಿವೆ. ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನ ಯಾದೃಚ್ಛಿಕವಾಗಿ ಹೊರತೆಗೆದಾಗ ಅದು ಅವಿಭಾಜ್ಯ ಸಂಖ್ಯೆಯನ್ನ ಹೊಂದಿಲ್ಲದ ಸಂಭವನೀಯತೆಯನ್ನ ಕಂಡುಹಿಡ್ರಿ ಅಂತ ಹೇಳ. ವೆರಿ ಸಿಂಪಲ್ ಸ್ನೇಹಿತರೆ, ಇಲ್ಲಿ ಎಲ್ಲಾ ಸಾಧ್ಯತೆಯ ಫಲಿತಗಳ ಸಂಖ್ಯೆ ಅಂದ್ರ ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಅಂತ ಕರಿತೀವಿ, ಪಿ ಆಫ್ ಇ ಅದನ್ನೊಂದು, ಮತ್ತು ಎಲ್ಲಾ ಫಲಿತ ಸಾಧ್ಯತೆಗಳ ಸಂಖ್ಯೆಯನ್ನ ಕಂಡುಹಿಡಿಬೇಕು. ಇವೆರಡನ್ನು ಕಂಡುಹಿಡಿದ್ವಿ ಅಂದ್ರೆ ಆಟೋಮೆಟಿಕ್ ಆಗಿ ನಾವು ಒಟ್ಟು
ಏನದು ಸಂಭವನೀಯತೆಯನ್ನ ಕಂಡುಹಿಡಿಯಬಹುದು ಅಂತ. ಓಕೆ, ಬನ್ನಿ ಮೊದಲು ಬರ್ಕೊಳ್ಳೋಣ. ಎಲ್ಲಾ ಸಾಧ್ಯತೆಗಳ ಸಂಖ್ಯೆ ಅಂದ್ರೆ ನಾನು ಅದನ್ನ ಹೆಂಗ್ ಬರಿತೀನಿ, ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು 1 2 ಎಲ್ಲಿ ಮಟ್ಟ 15 ಮಟ್ಟ ಅಂತ ಹೇಳ್ಯಾರ, 1 ರಿಂದ 15 ಅಂತ. ಓಕೆ, ನೆಕ್ಸ್ಟ್ ಎಲ್ಲ ಫಲಿತಗಳ ಸಂಖ್ಯೆ ಆಯ್ತು. ಹಂಗಾರ ಅವಿಭಾಜ್ಯ ಸಂಖ್ಯೆಯನ್ನ ಹೊಂದಿಲ್ಲದ ಘಟನೆ ಎ ಅಂತ ತಗೊಳ್ಳೋಣ. ಅವಿಭಾಜ್ಯ ಹೊಂದಿಲ್ಲದ ಘಟನೆಯನ್ನ ಎ ಆಗಿರ್ಲಿ. ಹಂಗಾರ ಈಗ ನಮಗೊಂದು ಕ್ಲಿಯರ್ ಪಿಕ್ಚರ್ ಸಿಕ್ತು. ಎಲ್ಲಾ ಸಾಧ್ಯತೆಗಳ ಫಲಿತಗಳ ಸಂಖ್ಯೆ ಮತ್ತು ಅನುಕೂಲಿಸುವ ಫಲಿತಗಳ ಸಂಖ್ಯೆ ಒಂದು ಕಂಡುಹಿಡಿಯಬೇಕಾಗಿತ್ತು ನಾವು. ಹಂಗಾರ ಏನಾಗಿರ್ಲಿ, ಎ ಅನ್ನುವಂಥ ಗಣ ಏನಾಗಿರ್ಲಿ, ಘಟನೆ ಎ ಅಂತಂದ್ರ ಹಂಗಾರ ಮೊದಲು ನಾವಿಲ್ಲಿ ಏನ್ ಮಾಡ್ಯಾರ ಹೇಳ್ರಿ, ಅವಿಭಾಜ್ಯ ಸಂಖ್ಯೆ ಹೊಂದಿಲ್ಲದ ಅಂತ ಹೇಳ್ಯಾರ. ದೇರ್ಫೋರ್ 1 3 ಒಂದು ಅವಿಭಾಜ್ಯ ಸಂಖ್ಯೆ, ದೇರ್ಫೋರ್ ಅಲ್ಲ 3 ಹೌದು, 2 ಒಂದು ಕೂಡ ಅವಿಭಾಜ್ಯ ಸಂಖ್ಯೆ, 3 ಅಲ್ಲ 4 6 8 9 10 ಓಕೆ 12 14 ಮತ್ತು 15 ಇವು ಅವಿಭಾಜ್ಯ ಸಂಖ್ಯೆಯನ್ನ ಹೊಂದಿಲ್ಲದ ಘಟನೆಗಳಿಗೆ ಫಲಿತಗಳ ಸಂಖ್ಯೆ, ಫಲಿತಗಳ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಅಂತ ಕರಿತೀವಿ. ದೇರ್ಫೋರ್ ಹಂಗಾರ ಇವಕ್ಕೆ ಏನಂತ ಕರಿತೀವಿ ನಾವು, ಎನ್ ಆಫ್ ಎ ಅಂತ ಕರಿತೀವಿ. ಫಾರ್ ಎನ್ ಆಫ್ ಎ ಈಸ್ ಈಕ್ವಲ್ ಟು 2 4 6 8 9 ಆಯ್ತು. ಓಕೆ, ದೇರ್ಫೋರ್ ನಮ್ಗೆ ಫಾರ್ಮುಲಾ ಗೊತ್ತೈತಿ ಏನಂತ, ಪ್ರೊಬಾಬಿಲಿಟಿ ಆಫ್ ಇವೆಂಟ್ ಅಂದ್ರ ಒಟ್ಟು ಘಟನೆಗಳ ಸಂಖ್ಯೆ ಅಂದ್ರೆ ಹೇಳಿ ನಾವು ಹೊಂದಿಲ್ಲದ ಘಟನೆಗಳ ಸಂಖ್ಯೆ ಪಿ ಆಫ್ ಈಸ್ ಈಕ್ವಲ್ ಟು ಏನು, ಎನ್ ಆಫ್ ಎ ಈಸ್ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ. ದೇರ್ಫೋರ್ ಎನ್ ಆಫ್ ಎ ನಾವು ಕಂಡುಹಿಡಿದೀವಿ 9, ದೇರ್ಫೋರ್ ಎನ್ ಆಫ್ ಎಸ್ ಅಂತ ಕಂಡುಹಿಡಿದಿದ್ದೀವಿ 15, ದೇರ್ಫೋರ್ 15 ಆಗಲೇ 90 ಅಂದ್ರೆ 0.6 ಅಂತ. ಹಂಗಾರ ಸಂಖ್ಯೆನ ಹೊಂದಿಲ್ಲದ ಸಂಭವನೀಯತೆ ಎಷ್ಟು ಅಂತಂದ್ರೆ 0.6 ಅಂತ ನಾವಲ್ಲಿ ಹೇಳ್ತೀವಿ. ಓಕೆ, ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ 24ನೇ ಪ್ರಶ್ನೆ ಒಂದು ರಚನೆಗೆ ಸಂಬಂಧಪಟ್ಟದೈತಿ. ಆ ರಚನೆಗೆ ಸಂಬಂಧಪಟ್ಟಂತ ಪ್ರಶ್ನೆ ನೋಡೋಣ. ಬನ್ನಿ, 24ನೇ ಪ್ರಶ್ನೆ ಏನೈತಿ ಅಂತ ಗಮನಿಸಿದ್ರೆ, 4 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ರಚಿಸಿ ಈ ವೃತ್ತ ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ಎಳೆಯಿರಿ ಅಂತ ಐತಿ. ಹಂಗಾರೆ ಮೊದಲು ನಾವು 4 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ರಚಿಸಬೇಕಾಗೈತಿ. 4 ಸೆಂಟಿಮೀಟರನ್ನು ತಗೊಳ್ತಿದ್ದೀನಿ ನಾನು, ನೋಡ್ರಿ 4 ಸೆಂಟಿಮೀಟರ್. ಓಕೆ, ಈ 4 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತವನ್ನು ಎಳಿತೀನಿ ನಾನು. ನೆಕ್ಸ್ಟ್ ಹಂತ, ಇಲ್ಲಿ ಓ ಕೇಂದ್ರವುಳ್ಳ ಅಂತ ಹೇಳ್ಯಾರ. ಇಲ್ಲಿ ಓ, ಇದು ದಿಸ್ ಈಸ್ ಓ. ಈ ಓ ಇದಕ್ಕೆ ಕೇಂದ್ರಕ್ಕೆ ಒಂದು ತ್ರಿಜ್ಯವನ್ನು ಎಳಿತೀನಿ ನಾನು. ಇದಕ್ಕೆ ನಾನು ಎ ಅಂತ ಹೆಸರು ಕೊಡ್ತೀನಿ, ಓ ಎ. ಓಕೆ, ಈ ಓ ಎ ಅಂತ ಕೊಟ್ಟ ಮೇಲೆ ಇವೆರಡೂ ನಡುವಿನ ಕೋನದ ಅಳತೆ ಎಷ್ಟೈತಿ ಅಂತ ಮೊದಲು ಡಿನೋಟ್ ಮಾಡ್ಕೊಳ್ಬೇಕು. ಹಂಗಾರೆ ಹೆಂಗೆ ಮಾಡ್ಕೊತೀವಿ ನಾವು, ಅದಕ್ಕಿಂತ ಮೊದಲು ನೋಡ್ರಿ, ಈಗ ಅದ್ರದ್ದು ಮೊದಲು ಒಂದು ಕಚ್ಚಾಕೃತಿ ಹಾಕ್ಕೊಳ್ಳೋಣ. ಕಚ್ಚಾಕೃತಿ ಹೇಗಿರುತ್ತೆ ಅಂತಂದ್ರೆ, ಅದರದ್ದು ಒಂದು ವೃತ್ತಕ್ಕೆ ಸ್ಪರ್ಶಕ ಎಳಿತೀವಿ. ಇಲ್ಲಿ ಲಂಬಗಳು ಎಳೆದಾಗ ಇದ್ರದ್ದು ಏನೈತಿ ಅಂತ ಹೇಳ್ಯಾರ ಅವರು, ಇದ್ರದ್ದು 60 ಆಗಬೇಕು ಅಂತ ಹೇಳ್ಯಾರ. ಹಿಂಗೈತಿ. ಓಕೆ, ಇವೆರಡು ಏನಾಗಿರ್ತಾವೆ, ಲಂಬ ಕೋನಗಳಾಗಿರ್ತಾವೆ. ನಮಗೀಗ ಆಲ್ರೆಡಿ ಒಂದು ಪ್ರಮೇಯ 4.1 ಗೊತ್ತೈತಿ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅಂಥೇಳಿ ಒಂದು ಪ್ರಮೇಯ ಐತಿ. ತ್ರಿಜ್ಯಗಳ ನಡುವಿನ ಕೋನ ಅಂದ್ರೆ ಈ ತ್ರಿಜ್ಯ ಎರಡು ತ್ರಿಜ್ಯಗಳು ಹುಡ್ಕೊಂತವಳ, ಅವುಗಳ ತ್ರಿಜ್ಯಗಳ ನಡುವಿನ ಕೋನ ಈಸ್ ಈಕ್ವಲ್ ಟು, ನೋಡ್ರಿ ತ್ರಿಜ್ಯಗಳ ನಡುವಿನ ಕೋನ, ಈ ಕೋನ ಇಲ್ಲಿ ಲಂಬದ್ದು ಏನು ಎರಡು ಲಂಬ ಕೋನಗಳಾಗಿರ್ತಾವೆ ಅಂದ್ರೆ 180 ಡಿಗ್ರಿ. ಹಂಗಾರೆ ಇನ್ನು ಈ ಕೋನ ಮತ್ತು ಈ ಕೋನ ಎರಡು ಸೇರಿ 180 ಡಿಗ್ರಿ ಇರ್ತಾವೆ ಅಂತ ಅರ್ಥ. ಹಂಗಾರೆ ತ್ರಿಜ್ಯಗಳ ನಡುವಿನ ಕೋನ 180 ಡಿಗ್ರಿ ಮೈನಸ್ ಸ್ಪರ್ಶಕಗಳ ನಡುವಿನ ಕೋನ. ಓಕೆ, ಹಂಗಾರೆ ಈಗ ಆಲ್ರೆಡಿ ಇದು 180 ಐತಿ. ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಕೊಟ್ಟಾರ, -60 ಈಸ್ ಈಕ್ವಲ್ ಟು 120 ಡಿಗ್ರಿ. ಹಂಗಾರೆ ಇವೆರಡರ ನಡುವೆ 120 ಡಿಗ್ರಿ ಇರಬೇಕು. 120 ಡಿಗ್ರಿಯನ್ನು ರಚನೆ ಮಾಡ್ಬೇಕು ನಾವೀಗ ಅದನ್ನು. ಓಕೆ,
ಓಕೆ, ಈಗ ಕೇಂದ್ರದಲ್ಲಿರುವಂತಹ ಈಗ ಆಲ್ರೆಡಿ ನಾವು ನೋಡಿವಿ ತ್ರಿಜ್ಯಗಳ ನಡುವಿನ ಕೋನ 180 ಮೈನಸ್ 160 ಕೊಟ್ಟಾರ. ಈಗ ಅಲ್ಲಿ ಸ್ಪರ್ಶಕಗಳ ನಡುವಿನ ಕೋನ 120 ಇರುತ್ತೆ ಅಂತ ಹೇಳೈತಿ. ಈ 120 ಡಿಗ್ರಿಯನ್ನು ಕೇಂದ್ರದೊಳಗೆ ರಚನೆ ಮಾಡಬೇಕು. 120 ನೋಡ್ರಿ ಇಲ್ಲಿ ಬರ್ತೈತಿ 120. ಓಕೆ, ಇದನ್ನು ಸೇರಿ ಹೇಳಿದ್ರೆ ಇಲ್ಲೇನು ಬಂತು 120 ಡಿಗ್ರಿ. ನಮಗೆ ಎರಡೂ ತ್ರಿಜ್ಯಗಳ ನಡುವಿನ ಕೋನ ಇಲ್ಲಿ 120 ಆಯಿತು. 120 ಡಿಗ್ರಿ. ಈ ಎರಡೂ ವೃತ್ತಕ್ಕೆಳೆದ ತ್ರಿಜ್ಯಗಳಿಗೆ ಸ್ಪರ್ಶಕಗಳನ್ನು ಎಳೆದಾಗ ಆಟೋಮೆಟಿಕ್ಕಾಗಿ ಬಾಹ್ಯ ಬಿಂದುವಿನಲ್ಲಿ ಸ್ಪರ್ಶಕಗಳು ಒಂದು ಬಿಂದುವಿನಲ್ಲಿ ಛೇದಿಸ್ತವು. ಆ ಬಿಂದುವಿನಲ್ಲಿ ಛೇದಿಸಿದಂಥದ್ದೇ ಏನಾಗ್ತೈತಿ 60 ಡಿಗ್ರಿ ಆಗ್ತೈತಿ. ಹಂಗಾರೆ ಇವಕ್ಕೆ ಲಂಬವನ್ನು ಹೇಗೆ ಎಳಿಬೇಕು ಅನ್ನೋದನ್ನು ನೋಡೋಣ. ಒಂದು ಕಂಸವನ್ನು ಎಳೆದು, ಓಕೆ, ಒಂದು ಕರ್ವನ್ನು ಎಳೆದು ಈ ಕರ್ವು ಒಂದು ಕರ್ವ್ ಎಳಿತೀವಿ. ಒಂದು ಕರ್ವ್ ಎಳೆದ ಮೇಲೆ ಈ ತ್ರಿಜ್ಯವನ್ನು ಕಟ್ ಮಾಡಿರುವಂಥ ಸಂಧಿಸಿರುವಂತಹ ಈ ಬಿಂದುವಿನಿಂದ ಒಂದು ಲೈನು. ಓಕೆ, ನೆಕ್ಸ್ಟು ಇಲ್ಲಿಂದ ಮತ್ತು ಇನ್ನೊಂದು ಕರ್ವ್, ಈ ದೊಡ್ಡ ಕರ್ವನ್ನು ಎರಡು ಕಡೆ ಕತ್ತರಿಸ್ತದೆ. ನಮಗೆ ಯಾವಾಗಲೇ ಗೊತ್ತೈತಿ ಏನು ಅಂದರೆ ಕೋನ ಮಾಪಕ ಸಹಾಯವಿಲ್ಲಾರ್ದೇ ಲಂಬಕೋನವನ್ನು ಹೇಗೆ ರಚನೆ ಮಾಡ್ಬೇಕು ಅನ್ನೋದು. ಇಲ್ಲಿಂದ ತಗೊಂಡು ಏನು ಮಾಡಬೇಕು, ಇದನ್ನು ಇಲ್ಲೊಂದು ಕಂಸ, ನೆಕ್ಸ್ಟ್ ಈ ಕಂಸವನ್ನು ಈ ಗುರುತು ಮಾಡಿರುವಂಥದ್ರಿಂದ ಕಟ್ ಮಾಡ್ತೀವಿ. ಕಟ್ ಮಾಡಿದಾಗ ಇದನ್ನು ಬಿ ಅಂತ ಕರೆಯೋಣ. ಈ ಬಿಂದುವಿನಿಂದ ವೃತ್ತಕ್ಕೆ ಒಂದು ಈ ಒ ಬಿ ಬಿಂದುವಿಗೆ ಲಂಬವನ್ನು ರಚನೆ ಮಾಡ್ದಂಗೆ ಆಯಿತು. ಲಂಬವನ್ನು ರಚನೆ ಮಾಡಿದ್ವಿ. ಓಕೆ, ಹಾಗೆಯೇ ಇದರಲ್ಲಿಯೂ ಕೂಡ ಸೇಮ್ ಈ ಕಡೆ ಮಾಡ್ದಂಗೆ ಇದನ್ನು ಕೂಡ ಒಂದು ತ್ರಿಜ್ಯವನ್ನು ಕಟ್ ಮಾಡುವ ಹಾಗೆ ಒಂದು ಕರ್ವ್ ದೊಡ್ಡದು ಎಳೆದು ಈ ಕಟ್ ಮಾಡಿರುವಂಥ ಭಾಗದಿಂದ ಮತ್ತೊಂದು ಕರ್ವು ಮತ್ತು ಕರ್ವು ಏನು ಓ ಎಕ್ಕೆ ನಾವು ಲಂಬವನ್ನು ಎಳಿಬೇಕಾಗೈತಿ. ಓ ಎಕ್ಕೆ ಲಂಬವನ್ನು ಎಳಿಬೇಕು ಅಂದರೆ ಆಟೋಮೆಟಿಕ್ಕಾಗಿ ನಾವು 90 ಡಿಗ್ರಿ ಮಾಡಬೇಕಾಗೈತಿ. 90 ಡಿಗ್ರಿ ಮಾಡುವಂಥ ಕ್ರಮ ಇದು. ಓಕೆ, ಇಲ್ಲೊಂದು ಕಂಸ, ನೆಕ್ಸ್ಟ್ ಈ ಕಂಸವನ್ನು ಕಟ್ ಮಾಡಿದ್ರೆ ಇದೊಂದು ಕಂಸ. ದೇರ್ಫೋರ್ ನಾವು ಇದನ್ನು ಏನಾದರೂ ಕೂಡಿಸಿದ್ವಿ ಅಂದ್ರೆ ಇದನ್ನು ಇಲ್ಲಿ ಅವ್ರು ಹೇಳ್ಯಾರ ಏನ್ರಿ, ಬಾಹ್ಯ ಬಿಂದುವು ಅದೇನಾಗಲಿ ಇದು ಪಿ ಅಂತ ಆಗಲಿ. ಇವೆರಡೂ ಸಂಧಿಸಿರುವಂಥ ಜಾಗವನ್ನು ಪಿ ಅಂತ ಕರೆಯೋಣ. ಈಗ ಅವ್ರು ಕೇಳಿರೋದು ಆ್ಯಂಗಲ್ ಇದೆ ಏನು, ವೃತ್ತಕ್ಕೆ ಸ್ಪರ್ಶಗಳ ನಡುವಿನ ಕೋನ 60 ಇರುವಂತೆ, ಸ್ಪರ್ಶಗಳಿಗೆ ನಡುವೆ ಇರುವಂಥ 60, ಇದು 60 ಡಿಗ್ರಿ ಐತೆ ಇಲ್ಲ ಅಂತ ಪರೀಕ್ಷೆ ಮಾಡೋಣ. ಕೋನ ಮಾಪಕ ಸಹಾಯದಿಂದ 60 ಡಿಗ್ರಿ ಐತೆ ಇಲ್ಲ ಅಂತ ನಾವು ಟೆಸ್ಟ್ ಮಾಡಿದ್ವಿ ಅಂದ್ರೆ ನೋಡ್ರಿ. ಓಕೆ, ಇಲ್ಲಿ ಏನಿದೆ 60 ಡಿಗ್ರಿ ಇಲ್ಲಿ ನಮ್ಗೆ ತೋರಿಸ್ತದೆ ಅಂತ. ಓಕೆ, ನೋಡ್ರಿ ಕರೆಕ್ಟಾಗಿ ಇಡೋಣ. ಹೌದಾ, ಇದು 60 ಡಿಗ್ರಿ ಈ ಕೋನದ ಈ ಲಂಬದ ಮೇಲೆ ಸ್ಪರ್ಶಕದ ಮೇಲೆ ಇಟ್ಟಾಗ ಈ ಸ್ಪರ್ಶಕ ಇಲ್ಲಿ ಇವೆರಡೂ ಸ್ಪರ್ಶಕಗಳ ನಡುವಿನ ಕೋನ ಇದು 60 ಡಿಗ್ರಿ ಐತಿ ಅಂತ ಇದ್ರ ಮೇಲೆ ಅರ್ಥ ಆಗ್ತೈತೆ ನಮಗೆ. ಓಕೆ, ಹೀಗೆ ಸ್ನೇಹಿತರೆ ಇಂಥ ಅನೇಕ ರಚನೆಗಳನ್ನು ನಾವು ರೂಢಿ ಮಾಡಿಕೊಂಡಾಗ ಇದು ನಮಗೆ ಪರ್ಫೆಕ್ಟಾಗಿ ಆಗ್ತೈತಿ. ರಚನೆಗಳ ಆಧಾರದ ಮೇಲೆ ಒಂದು 3 ಮತ್ತು ಒಂದು 2 ಅಂಕದ 5 ಅಂಕದ ರಚನೆಗಳು ಬರ್ತವೆ. ಹಾಗಾಗಿ ಇದನ್ನು ಹೆಚ್ಚು ರೂಢಿ ಮಾಡಿಕೊಂಡ್ರೆ ಇದು ನಿಮಗೂ ಕೂಡ ಪ್ರಾಕ್ಟೀಸ್ ಆಗ್ತೈತಿ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ.